18 வருஷத்துக்கு அப்புறம் வந்து கப்பு ஜெயிச்சாங்க. அது என்னவோ சித்தராமையாவும் நம்ம DK சிவகுமார் சேர்ந்து ஜெயிச்ச மாதிரியே ஆக்டிங் கொடுத்தாங்க. அன்னைக்கு கொடுத்தது இல்லாத 11 பேர் செத்துட்டாங்க. செத்துட்ட பிறகு ஒரு எந்த கவலையும் இல்லை அவங்களுக்கு. 50 லட்சம் ரூபாய் பட்டாசு வச்சாங்க அந்த கிரவுண்ட்ல. எங்கன்னா நடக்குமா இது? செத்த பிறகு 50 லட்சம் ரூபாய் பட்டாசு வச்சாங்க. DK சிவகுமார் கப்பை தூக்கி மேல கட்டுறாரு. அவரு கேட்டா எனக்கு தெரியல, 2 பேர் 3 பேர் செத்தாங்க நினைச்சேன். 11 பேர் உயிரை எடுத்துட்டாங்க. அன்னைக்கு ஜெயிச்ச அன்னைக்கு வந்து 1 மணி 2 மணி வரலும் போலீஸ் வந்து அவங்க நம்ம ஜனத்துக்கு எந்த டிஸ்டர்ப் இல்லாத அவங்க வந்து கொண்டாட்டமா இருந்தாங்க. அவங்களுக்கெல்லாம் கூட சப்போர்ட் இருந்து ஒரு துளி தூக்கம் இல்லாத அவங்க வீட்டுக்கு போற சமயத்துல நீங்க திருப்பி வாங்க வந்து எங்களுக்கு பாதுகாப்பு கொடுங்கன்னா அவங்க என்ன ரோபோவா? போலீஸ் சொல்லுங்க, ரோபோவா? ரோபோக்கு இருந்தா கூட கரண்ட் குத்தாதான். அது கரண்டே இல்லாத போது அவங்களை எட்டுன்னு போயிட்டாங்க நிக்க வச்சு. அவங்கள வந்து பலிகாடா பண்ணி எத்தனோ பேரை சஸ்பெண்ட் பண்ணிட்டாங்க. ஒரு நிதிஷ் அதிகாரி தயானந்த் சாரு, அவர் ரொம்ப நல்லவர், அவரு வந்து பலிகாட் பண்ணி விட்டாங்க. அதனால வந்து தயவுசெய்து இந்த கவர்மெண்ட் கேட்டுக்கிற இந்த 15 பேர் சாவுக்கு நீங்க தான் காரணம். அதனால நீங்க எல்லாம் தயவுசெய்து ரிசைன் கொடுத்து வீட்டுக்கு போய் ரெஸ்ட் எடுத்துங்க. வேற ஒருத்தர் கையில பதவி கொடுங்க. அவங்க சரியா பண்ணாங்க, அப்ப வந்து நீங்க இது போல போராட்டம் பண்ணுங்க சொல்லி ಕೇಳಿಕೊಂಡು ಅಧ್ಯಕ್ಷರಾದಂತ ಮಾನ್ಯ ವಿಜೇಂದ್ರಣ್ಣವರ ನೇತೃತ್ವದಲ್ಲಿ ಇಡೀ ರಾಜ್ಯಾದ್ಯಂತ ಏನು ಮೊನ್ನೆ ನಡೆದಂತ RCB ಕ್ರಿಕೆಟ್ ಪಂದ್ಯಾವಳಿಯಲ್ಲಿ ಗೆದ್ದಂತ ಆಟಗಾರರನ್ನ ಕರೆದು ತರಾತುರಿಯಲ್ಲಿ ವಿಜಯೋತ್ಸವನ್ನ ಆಚರಣೆ ಮಾಡಿ ನಮಗೆ ಹೆಸರು ಬರಬೇಕು ಅಂತೇಳಿ ಆತುರದ ನಿರ್ಧಾರದಿಂದ 11 ಜನ ಅಮಾಯಕ ಯುವಕರು ಬಲಿಯನ್ನ ತೆಗೆದುಕೊಂಡಿರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಈ ರಾಜ್ಯದ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯನವರು ಮತ್ತೆ DK ಶಿವಕುಮಾರ್ ಅವರು ತೆಗೆದುಕೊಂಡಂತ ನಿರ್ಧಾರದಿಂದ 11 ಜನ ಇವತ್ತು ಪ್ರಾಣವನ್ನ ತೆತ್ತಿದ್ದಾರೆ. ಮೊದಲನೇದಾಗಿ ಅವರ ಆತ್ಮಕ್ಕೆ ಶಾಂತಿ ಸಿಗುವುದಕ್ಕೆ ನಾವೆಲ್ಲರೂ ಕೂಡ 1 ನಿಮಿಷ ಮೌನವನ್ನ ಆಚರಣೆ ಮಾಡಿ ನನ್ನ ಮಾತನ್ನ ಮುಂದುವರಿಸ್ತೇನೆ. ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದಾಗಿನಿಂದ ಇಲ್ಲಿಯ ತನಕ ರಾಜ್ಯದ ಜನರ ವಿರುದ್ಧವಾಗಿ ನಡೆದುಕೊಳ್ತಕ್ಕಂಥ ಸರ್ಕಾರ ಒಂದು ಕಡೆ ಆದರೆ ರಾಜ್ಯದಲ್ಲಿ ಅಶಾಂತಿಯನ್ನ ಉಂಟು ಮಾಡಿ ದಿನನಿತ್ಯ ಒಂದಲ್ಲ ಒಂದು ರೀತಿ ಜನಸಾಮಾನ್ಯರ ಕಗ್ಗೊಲೆಗಳು ನಡೀತಾನೆ ಬರ್ತಾ ಇದೆ. ಒಂದು ಕಡೆ ರೈತರ ಆತ್ಮಹತ್ಯೆ, ಮತ್ತೊಂದು ಕಡೆ ಹೆಣ್ಣು ಮಕ್ಕಳು ನಿರ್ಭೀತ ಭಯದ ವಾತಾವರಣದಲ್ಲಿ ಬದುಕುವಂತ ಮತ್ತು ಆತ್ಮಹತ್ಯೆಯನ್ನ ಮಾಡ್ಕೊಳ್ತಕ್ಕಂಥ ಒಂದು ವಾತಾವರಣವನ್ನ ನಿರ್ಮಾಣ ಮಾಡಿರ್ತಕ್ಕಂಥ ಈ ಕಾಂಗ್ರೆಸ್ ಸರ್ಕಾರ, ಇದರ ಜೊತೆಗೆ ನಮ್ಗೆಲ್ಲರಿಗೂ ಆಟಗಳಂದ್ರೆ ಬಹಳ ಇಷ್ಟನೇ. ಕ್ರಿಕೆಟ್ ಪಂದ್ಯಾವಳಿಯಲ್ಲಿ ಏನು RCB ಅಂತ ಕರಿತೀವೋ ಆಟದಲ್ಲಿ ಪಾಲ್ಗೊಂಡಂತ ಎಲ್ಲ ಕ್ರಿಕೆಟಿಗರು ಗೆದ್ದಂತ ಖುಷಿಯನ್ನ ಹಂಚಿಕೊಳ್ಳೋದ್ರಲ್ಲಿ ನಾವೆಲ್ಲರೂ ಕೂಡ ಈ ಭಾಗಿಯಾಗ್ತೇವೆ. ಆದ್ರೆ ಗೆದ್ದು ಮರುದಿನವೇ ನಾವೇ ಕರೆದು ವಿಜಯೋತ್ಸವನ್ನ ಮಾಡಿ ಅದು ನಮ್ಮ ಸರ್ಕಾರ ನಾವು ಮಾಡಿದೀವಿ ಅನ್ನುವಂತ ಸಂದೇಶವನ್ನ ಈ ರಾಜ್ಯ ಜನರಿಗೆ ಕೊಡಬೇಕು ಅಂತೇಳಿ ರಾಜಕೀಯ ದುರುದ್ದೇಶದಿಂದ ಕಾರ್ಯಕ್ರಮವನ್ನ ನಿರೂಪಿಸಿದ್ರು. ಇದಕ್ಕೆ ಮುಂಚಿತವಾಗಿ ಕಳೆದ 18 ವರ್ಷಗಳಿಂದ RCB ಪಂದ್ಯಾವಳಿಯಲ್ಲಿ ಗೆದ್ದಿಲ್ಲ. ಹಾಗಾಗಿ ಈ ವಿಜಯೋತ್ಸವನ್ನ ಮಾಡಿದ್ರೆ ಲಕ್ಷಾಂತರ ಜನ ಪಾಲ್ಗೊಳ್ಳುವಂತ ನಿರೀಕ್ಷೆ ಇದೆ. ಅದಕ್ಕಾಗಿ ಪೊಲೀಸ್ ಬಂದೋಬಸ್ತ್ ಕೊಡುವುದಕ್ಕೆ ನಮ್ಗೆ ಕಷ್ಟ ಸಾಧ್ಯ ಆಗ್ತಾ ಇದೆ. 1 ವಾರ ಬಿಟ್ಟು ನಂತರ ಕಾರ್ಯಕ್ರಮ ಮಾಡಿದ್ರೆ ಕಾರ್ಯಕ್ರಮ ಯಶಸ್ವಿ ಆಗ್ತದೆ ಅಂತೇಳಿ ಬೆಂಗಳೂರು ನಗರದ ಕಮಿಷನರ್ ಅಂತ ದಯಾನಂದರು ಕೂಡ ಮುಖ್ಯಮಂತ್ರಿಗಳಿಗೆ ಉಪಮುಖ್ಯಮಂತ್ರಿಗಳಿಗೆ ಹೇಳಿದ್ದಾರೆ. ಮತ್ತೆ ಆ ವ್ಯಾಪ್ತಿಗೆ ಬರುವಂತ DCP ಶೇಖರ್ ಅವರು ಕೂಡ ಪತ್ರ ಕೂಡ ಬರೆದಿದ್ದಾರೆ. ನಾವು ಈಗ ರಕ್ಷಣೆ ಕೊಡೋದಕ್ಕೆ ಬಹಳ ಕಷ್ಟ ಆಗ್ತಾ ಇದೆ, ಆತುರದ ನಿರ್ಧಾರ ಬೇಡ, 1 ವಾರ ಕಳೆದ ನಂತರ ಕಾರ್ಯಕ್ರಮ ಮಾಡಿ ಅದಕ್ಕೆ ತಕ್ಕಂತೆ ನಾವು ಪೊಲೀಸ್ ಬಂದೋಬಸ್ತನ್ನ ಕೊಡ್ತೀವಿ ಅನ್ನುವಂತ ಮಾತನ್ನ ಸ್ವತಃ ಅಧಿಕಾರಿಗಳು ಹೇಳಿದ್ದಾರೆ. ಆದ್ರೆ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು ಯಾರ ಮಾತನ್ನು ಕೇಳಲಿಲ್ಲ. ಅವ್ರ ತಲೆಯಲ್ಲಿ ಇದ್ದಿದ್ದು ಒಂದೇ, RCB ತಂಡ ಗೆದ್ದಿದೆ,
ಈ ಗೆದ್ದ ಖುಷಿಯಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಈ ಲಾಭ ಬರಬೇಕು ಅಂತೇಳಿ ಕಾರ್ಯಕ್ರಮವನ್ನ ನಿರೂಪಿಸಿದ್ರು, ಏರ್ಪಾಟ್ ಮಾಡಿದ್ರು. ಅದರ ಪರಿಣಾಮ ಯಾವ ನಿರೀಕ್ಷೆ ಇಲ್ಲದೆ ಲಕ್ಷಾಂತರ ಜನ ಖುಷಿಯಿಂದ ಭಾಗವಹಿಸಿದ್ರು. ಆ ಭಾಗವಹಿಸುವಿಕೆಯನ್ನ ಯಾರು ಆಹ್ವಾನ ಮಾಡಿದ್ರು ಅಂತ ಹೇಳಿದ್ರೆ, ಸ್ವತಃ ಮುಖ್ಯಮಂತ್ರಿಗಳೇ ಟ್ವೀಟ್ ಮಾಡ್ತಾರೆ, RCB ಆಟಗಾರರನ್ನ ಕರೆದು ವಿಧಾನಸೌಧದ ಮುಂಭಾಗದಲ್ಲಿ ಅವರಿಗೆ ನಾವು ಸನ್ಮಾನವನ್ನ ಮಾಡ್ತೇವೆ, ಈ ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಬನ್ರಿ ಅಂತೇಳಿ ರಾಜ್ಯದ ಜನರಿಗೆ ಕರೆಯನ್ನ ಕೊಡ್ತಾರೆ. ಇದು ಅಧಿಕೃತ ಮಾಹಿತಿ. ಆದ್ರೆ ಉಪಮುಖ್ಯಮಂತ್ರಿಗಳು ಹೇಳ್ತಾರೆ, ವಿಧಾನಸೌಧದ ಮೆಟ್ಟಿಲುಗಳ ಮೇಲೆ ಅವರಿಗೆ ಸನ್ಮಾನವನ್ನು ಮಾಡ್ತೇವೆ ಮತ್ತು ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಅಲ್ಲಿ ಕೂಡ ಕಾರ್ಯಕ್ರಮ ಮಾಡ್ತೇವೆ, ನೀವೆಲ್ಲರೂ ಬನ್ರಿ ಅನ್ನುವಂತ ಮಾತನ್ನ ಅವರೇ ಸ್ವತಃ ಅವರ ಬಾಯಿಂದ ಹೇಳಿದ್ದಾರೆ. ಆದ್ರೆ ಇಡೀ ರಾಜ್ಯದ ಜನರಿಗೆ ಕರೆ ಕೊಟ್ಟಂತದ್ದು ಈ ರಾಜ್ಯದ ಮುಖ್ಯಮಂತ್ರಿ ಮತ್ತು ಉಪಮುಖ್ಯಮಂತ್ರಿ, ಅದಕ್ಕೆ ಸಂಬಂಧಪಟ್ಟದವರಲ್ಲ. ಯಾರು ಈ ರಾಜ್ಯವನ್ನ ನಡೆಸ್ತಾರೋ, ಯಾರು ಈ ಸರ್ಕಾರವನ್ನ ಮುನ್ನಡೆಸ್ತಾರೋ ಅವರೇ ಕರೆಯನ್ನು ಕೊಟ್ಟಾಗ ಎಲ್ಲಾ ರಕ್ಷಣೆ ಕೂಡ ನಮಗೆ ಸಿಗ್ತದೆ, ನಮಗೆ ಯಾವುದೇ ರೀತಿ ತೊಂದರೆ ಆಗಲ್ಲ ಅನ್ನುವಂಥ ಧೈರ್ಯದಿಂದ ಕ್ರಿಕೆಟ್ ಅಭಿಮಾನಿಗಳು, ಆ ಆಟಗಾರರ ಅಭಿಮಾನಿಗಳು ಆ ಕಾರ್ಯಕ್ರಮಕ್ಕೆ ಲಕ್ಷೋಪಲಕ್ಷ ಜನ ಬಂದ್ಬಿಟ್ರು. ಬಂದಂತ ಪರಿಣಾಮ ಏನಾಯ್ತು ಅಂತ ಹೇಳಿದ್ರೆ 3 ಗಂಟೆ 15 ನಿಮಿಷಕ್ಕೆ ಕಾಲ್ ತುಳಿತದಲ್ಲಿ 2 ಪ್ರಾಣ ಹೋಗಿದ್ದಾರೆ ಅಂತೇಳಿ ಮಾಹಿತಿ ಸ್ವತಃ ಮುಖ್ಯಮಂತ್ರಿಗಳಿಗೆ ಬರ್ತದೆ. ಆ ಬಂದ ನಂತರವೂ ಕೂಡ ಕಾರ್ಯಕ್ರಮವನ್ನು ಅಲ್ಲಿಗೆ ಮೊಟಕುಗೊಳಿಸಲಿಲ್ಲ, ಮುಂದುವರೆಸಿದ್ರು. ವಿಧಾನಸೌಧ ಮುಂಭಾಗದಲ್ಲಿ ಕಾರ್ಯಕ್ರಮ ಆಯ್ತು. ಆ ನಂತರ ಚಿನ್ನಸ್ವಾಮಿ ಸ್ಟೇಡಿಯಂಗೆ ಹೋಗ್ಬೇಕು ಅಂತ ಹೇಳಿದ್ರೆ ಅಲ್ಲಿ ಎಲ್ಲಾ ಗೇಟುಗಳು ಕೂಡ ಆ ಒಳಾಂಗಣದಲ್ಲಿ ಕಾರ್ಯಕ್ರಮ ಮಾಡುವ ಮುಂಚಿತವಾಗಿ 10 ಗಂಟೆಗೋ 11 ಗಂಟೆಗೋ ಗೇಟ್ ಅನ್ನ ಓಪನ್ ಮಾಡಿದ್ರೆ, ತೆರೆದಿಟ್ಟಿದ್ರೆ ಯಾರು ಕೂಡ ಪ್ರಾಣವನ್ನ ಕಳೆದುಕೊಳ್ತಾ ಇರ್ಲಿಲ್ಲ. ಆದ್ರೆ ಸರ್ಕಾರ, ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು ತೀರ್ಮಾನ ಮಾಡಿದ್ರು, 3 ಗಂಟೆ 45 ನಿಮಿಷಕ್ಕೆ ನೀವು ಉಚಿತವಾಗಿ ಟಿಕೆಟ್ ಅನ್ನ ತೆಗೆದುಕೊಂಡು ಒಳಗಡೆ ಬನ್ನಿ ಅಂತ ಹೇಳಿದ್ರು. ಅಲ್ಲಿ ತನಕ ಯಾವ ಗೇಟು ಓಪನ್ ಮಾಡಲಿಲ್ಲ. ಅವಾಗ ಏನಾಯ್ತು, ಬಂದಂತ ಲಕ್ಷಾಂತರ ಜನ ನಾ ಮುಂದು ತಾ ಮುಂತೇಳಿ ನೂಕು ನುಗ್ಗಲಾಯ್ತು. ನೂಕು ನುಗ್ಗಲಿಂದ ಪೊಲೀಸರು ಅದನ್ನ ತಡೆಯಕ್ಕಾಗ್ಲಿಲ್ಲ. ಲಕ್ಷಾಂತರ ಜನ ಬಂದಿದ್ದರ ಹಿನ್ನೆಲೆಯಲ್ಲಿ ಪೊಲೀಸರ ಸಿಬ್ಬಂದಿ ಕೊರತೆ ಇತ್ತು. ಹಾಗಾಗಿ ಟಿಕೆಟ್ ನಾನ್ ತಗೊಳ್ಬೇಕು, ನೀನ್ ತಗೊಳ್ಬೇಕು ಅಂತೇಳಿ ನೂಕು ನುಗ್ಗಲಿಂದ ಅವರು ಪ್ರಾಣವನ್ನ ಕಳೆದುಕೊಳ್ಳುತ್ತಂತ ಪರಿಸ್ಥಿತಿ ಬಂತು. ಆದ್ರೆ ನಮ್ಮ ತೆಲುಗು ನಟ ಅಲ್ಲು ಅರ್ಜುನ್ ಅವರೊಂದು ಫಿಲಮ್ ಅನ್ನು ತೆಗಿತಾರೆ. ಅವರೆಲ್ಲೋ ಮನೆಯಲ್ಲೋ ಎಲ್ಲೋ ಬೇರೆ ಕಡೆ ಇದ್ರು. ಪುಷ್ಪ 2 ಅಂತ ಹೇಳ್ತಾರೆ, ನೋಡಿದವ್ರು, ನಾನು ನೋಡ್ಲಿಲ್ಲ. ಆ ಫಿಲಂ ತೆಗೆದಂತ ಒಬ್ಬ ನಾಯಕನ ಮನೆಗೆ ಹೋಗಿ ಕಾಲು ತುಳಿತದಿಂದ ಪ್ರಾಣ ಹೋಯ್ತೋ ಬೇರೆ ಯಾವ ಕಾರಣದಿಂದ ಪ್ರಾಣ ಹೋಯ್ತೋ ನಮ್ಗೆ ಗೊತ್ತಿಲ್ಲ. ಅದು ಆದ್ರೆ ತೀರೋಗಿದ್ದಾರೆ, ಅದಕ್ಕೆ ಕಾರಣ ನೀವೇ ಅಂತೇಳಿ ಅವ್ರು ಅರೆಸ್ಟ್ ಮಾಡ್ಕೊಂಡ್ಬಂದು ಜೈಲಿಗೆ ಹಾಕ್ತಾರೆ. ಇದು ಸತ್ಯ ತಾನೆ? ಅಲ್ಲಿರ್ತಕ್ಕಂಥ ಸರ್ಕಾರ ಯಾವುದು? ಯಾವ ರಾಜ್ಯ? ಇದೆಲ್ಲರ ಕಣ್ಣು ಮುಂದೆ ಇದೆ. ಅದೇ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ನೀವೇ ಇದ್ಕೊಂಡು ಅಲ್ಲಿನ ಮುಖ್ಯಮಂತ್ರಿಗಳು ಅಲ್ಲು ಅರ್ಜುನನ್ನ ಅರೆಸ್ಟ್ ಮಾಡಿ ಅಂತೇಳಿ ಪೊಲೀಸರಿಗೆ ಸೂಚನೆಯನ್ನ ಕೊಡ್ತಾರೆ, ಅದನ್ನ ಫಾಲೋ ಅಪ್ ಮಾಡ್ತಾರೆ ಅಧಿಕಾರಿಗಳು. ಆದ್ರೆ ಇಲ್ಲಿದ್ದಂತ ನಮ್ಮ ಪೊಲೀಸ್ ಅಧಿಕಾರಿಗಳು ಮಾಡಬೇಡಿ, ಇದಕ್ಕೆ ರಕ್ಷಣೆ ಕೊಡಕ್ಕೆ ಇವತ್ತಿನ ಸಂದರ್ಭ ಅದು ಸೂಕ್ತ ಅಲ್ಲ, ನೀವು 1 ವಾರ ಬಿಟ್ಕೊಂಡು ಮಾಡಿ, ಅದಕ್ಕೆ ತಕ್ಕಂತ ಪೊಲೀಸ್ ಬಂದೋಬಸ್ತ್ ಕೊಡ್ತೀವಿ ಅಂತೇಳಿ ಹೇಳಿದ್ರು ಕೂಡ ನೀವು ಮಾಡಿದ್ರೆ ಕಾರ್ಯಕ್ರಮ ಮಾಡಿ 11 ಜನ ಪ್ರಾಣವನ್ನ ತೆಗೆದುಕೊಂಡ್ರು. ಅದರಲ್ಲಿ ನಮ್ಮ ಕ್ಷೇತ್ರದ ಬಡಮಾಕ್ನಹಳ್ಳಿಯ ಸಾನಾ ಅನ್ನುವಂತ ಒಂದು ಹುಡುಗಿಯೂ ಕೂಡ ಸೇರಿಕೊಂಡು 11 ಜನ ಪ್ರಾಣವನ್ನ ಕಳ್ಕೊಂಡ್ರು. ಇದಕ್ಕೆ ಯಾರು ಕಾರಣ? ಮುಖ್ಯಮಂತ್ರಿಗಳು ನಿಮ್ಮ ಮೊಬೈಲ್ ಅಲ್ಲಿ ನಿಮ್ಮ ಖಾತೆಯಲ್ಲಿ ಟ್ವೀಟ್ ಮಾಡ್ತೀರಿ, ಅದಕ್ಕೆ A1 ನೀವಾಗ್ತಿರ್ತಾನೆ. ಉಪಮುಖ್ಯಮಂತ್ರಿಗಳು ನೀವು ಮಾಧ್ಯಮದ ಮೂಲಕ ನೀವು ಕರೆಯನ್ನು ಕೊಡ್ತೀರಿ ಸಾರ್ವಜನಿಕರಿಗೆ, A1 ನೀವಾಗ್ತೀರ, A2 ನೀವಾಗ್ತೀರ. ಇಬ್ಬರಲ್ಲಿ A1 A2 ಆಗ್ಲೇಬೇಕಲ್ಲ.
ಆದ್ರೆ ಪೊಲೀಸರಿಗೆ ನೀವೇನು ಶಿಕ್ಷೆ ಕೊಟ್ರಿ ಇವತ್ತು? ನಮ್ಮನ್ನ ಕಾಯುವಂತ ಪೊಲೀಸ್ ಸಿಬ್ಬಂದಿಯವರಿಗೆ, ನಮಗೆ ರಕ್ಷಣೆ ಕೊಡುವಂತ ಪೊಲೀಸ್ ಅಧಿಕಾರಿಗಳಿಗೆ ಯಾವುದೂ ತಪ್ಪು ಮಾಡದೆ ನಿಮಗೆ ಅಲ್ಲಿ ಏನ್ ನಡೀತದೆ ಅನ್ನುವಂತ ಮಾಹಿತಿಯನ್ನ ಮುಂಚಿತವಾಗಿ ನಿಮಗೆ ಕೊಟ್ಟರೂ ಸಹ ಅವರ ಮಾತನ್ನು ಧಿಕ್ಕರಿಸಿ ನೀವು ಕಾರ್ಯಕ್ರಮ ಮಾಡಿದ್ರಲ್ಲ, ನಿಮ್ಮನ್ನ ಈ ರಾಜ್ಯದಿಂದ ದೂರ ಹಾಕ್ಬೇಕಾಗಿತ್ತು. ಪೊಲೀಸರು ಅವತ್ತೇ ನಿಮ್ಮ ವಿರುದ್ಧ FIR ಮಾಡಬೇಕಾಗಿತ್ತು. ಆದ್ರೆ ಸರ್ಕಾರ ನಿಮ್ಮದಿದೆ, ಅವರಿಗೆ ಭಯ, ನಮ್ಗೆಲ್ಲಿ ವರ್ಗಾವಣೆ ಮಾಡ್ಬಿಡ್ತಾರೋ ಮತ್ತೆ ಮತ್ತೆ ಇನ್ನೇನು ನಮ್ಗೆ ಶಿಕ್ಷೆ ಬರ್ತದೋ ಅಂತೇಳಿ ಅವರ ಭಯದಿಂದ ಅನಿವಾರ್ಯವಾಗಿ ಒಪ್ಕೊಳ್ಬೇಕಾಯ್ತು. ಅವರು ಅವತ್ತಿನ ದಿನ ಪೊಲೀಸ್ ಸಿಬ್ಬಂದಿ ಸಾಕಾಗ್ಲಿಲ್ಲ. ಪೊಲೀಸರು ಏನ್ ತಪ್ಪಿತ್ತು? ಅವ್ರೇನ್ ಪಾಪ ಮಾಡಿದ್ರು? ಇವತ್ತು ಧರಣಿ ಮಾಡ್ತಾ ಇದೀವಿ ಈ ಭಾಗದಲ್ಲಿ, ಈ ಸ್ಥಳದಲ್ಲಿ. ನಮ್ಗೆ ಪೊಲೀಸರು ಏನಾದ್ರೂ ತೊಂದರೆ ಆದಾಗ ನಮ್ಮ ರಕ್ಷಣೆ ಕೊಡೋರೆ ಪೊಲೀಸರು. ಅವರು ಕೂಡ ನಾವು ಗೌರವ ಕೊಟ್ಟು ನಡ್ಕೊಳ್ಬೇಕಲ್ಲ. ನಮ್ಗೆ ಹೇಗ್ ಬಂದ್ರೆ ಆಗ ನೋಡ್ಕೊಂಡ್ರೆ ಇದು ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಎಲ್ಲರಿಗೂ ಸಮಾನವಾದಂತ ಹಕ್ಕಿದೆ. ಇದು ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಂತ ಹಕ್ಕು. ಇದನ್ನ ಮೀರಿ ನೀವು ಸರ್ವಾಧಿಕಾರ ಧೋರಣೆಯನ್ನ ಅವತ್ತು ನೀವು ತೋರಿದ್ರಿಂದ 11 ಜನ ಅಮಾಯಕ ಯುವಕರ ಪ್ರಾಣ ಹೋಯ್ತಲ್ಲ, ಆ ಕುಟುಂಬಕ್ಕೆ ಯಾರು ದಿಕ್ಕು? ಒಬ್ಬ ಮಕ್ಕಳು ಇರ್ತಕ್ಕಂಥವ್ರು ಕಳ್ಕೊಂಡಿದ್ದಾರೆ. ಇವತ್ತು ಅವ್ರ ಕುಟುಂಬ ಯಾವ ರೀತಿ ಪರಿತಪಿಸ್ತಾ ಇದೆ ಅಂದ್ರೆ, ಕಳೆದುಕೊಂಡ ಮಗಳ ದುಃಖವನ್ನ ಭರಿಸಲಾಗದೆ, ಅದನ್ನ ಆಗದೆ ಇವತ್ತು ಅವರ ಕುಟುಂಬಕ್ಕೆ ಯಾರು ಹೋಗಿ ಮಾತಾಡ್ತಾ ಇಲ್ಲ. ಸರ್ಕಾರ ಏನ್ ಮಾಡ್ತು? 10 ಲಕ್ಷ, 15 ಲಕ್ಷ, 20 ಲಕ್ಷ ಪರಿಹಾರವನ್ನು ಘೋಷಣೆ ಮಾಡ್ತು. ಇದರಿಂದ ಆ ಮಗು ಪ್ರಾಣ ಬರುತ್ತೇನೋ? ಆ ಪ್ರಾಣ ತೆಗೆದುಕೊಂಡಂತ ಹೋದಂತ ದಿನವೇ ನಾವು ಪ್ರತಿಭಟನೆಯನ್ನು ಮಾಡಲಿಲ್ಲ. ನಾವು ಮಾಧ್ಯಮದ ಮೂಲಕ ನಾವು ಮುಖ್ಯಮಂತ್ರಿಗಳಿಗೆ ಆಗ್ರಹ ಮಾಡಿದ್ವಿ. ತಲಾ ಯಾರ್ಯಾರು ಪ್ರಾಣವನ್ನ ಕಳ್ಕೊಂಡಿದ್ರು ಅವರಿಗೆ 1 ಕೋಟಿಯನ್ನ ಪರಿಹಾರ ಕೊಡ್ಬೇಕು ಅಂತ ಹೇಳಿ ಮಾಧ್ಯಮದ ಮೂಲಕ ತಿಳಿಸ್ತೀವಿ. ನೀವು ಪರಿಹಾರನೂ ಕೊಟ್ಟಿಲ್ಲ 1 ಕೋಟಿ. ಆದ್ರೆ ಇವತ್ತು ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಹದಗೆಟ್ಟಿದೆ ಅನ್ನೋದಕ್ಕೆ ಕಾರಣ ಕಾಂಗ್ರೆಸ್ ಸರ್ಕಾರದ ಮುಂದಾಳತ್ವ ವಹಿಸಿರ್ತಕ್ಕಂಥ ಮಾನ್ಯ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯನವರು, ಈ ರಾಜ್ಯದ ಉಪಮುಖ್ಯಮಂತ್ರಿಗಳಾದಂಥ DK ಶಿವಕುಮಾರ್ ಅನ್ನುವಂಥದ್ದನ್ನ ಸಾರಾಸಗಟಾಗಿ ಈ ಸಾರ್ವಜನಿಕರ ಮಧ್ಯದಲ್ಲಿ ಹೇಳಲಿಕ್ಕೆ ನಾನು ಬಯಸ್ತೇನೆ. ಬಂಧುಗಳೇ, ನೀವು ಕೊಡಬೇಕು ರಾಜೀನಾಮೆ. ಪೊಲೀಸರಿಗೆ ಯಾಕೆ ಈ ಶಿಕ್ಷೆ? ನೀವು ಸಸ್ಪೆಂಡ್ ಮಾಡಿರೋದ್ರನ್ನ ಕೂಡಲೇ ವಾಪಸ್ ತೆಗೆದುಕೊಂಡು ಪ್ರಾಮಾಣಿಕ ದಕ್ಷ ಅಧಿಕಾರಿಗಳನ್ನ, ಸಾರ್ವಜನಿಕರಿಗೆ ರಕ್ಷಣೆ ಕೊಟ್ಟು ಕೆಲಸ ಮಾಡುವಂತವರಿಗೆ ನೀವು ಧೈರ್ಯ ತುಂಬಿ ಅವರ ಸಸ್ಪೆಂಡ್ ಅನ್ನ ವಾಪಸ್ ತೆಗೆದುಕೊಳ್ಬೇಕು ಅಂತೇಳಿ ನಾವು ಈ ಮೂಲಕ ಆಗ್ರಹವನ್ನ ಮಾಡ್ತೇವೆ. ನಿನ್ನೆನೂ ಕೂಡ ನಾವು ರಾಜ್ಯದ ನಮ್ಮ ಬಿಜೆಪಿಯ ಘಟಕದಿಂದ ಫ್ರೀಡಂ ಪಾರ್ಕ್ ಅಲ್ಲಿ ಧರಣಿ ಅಲ್ಲಿ ಕೂಡ ಮಾಡಿದ್ವಿ. ಕಳ್ಕೊಂಡ 11 ಜನರ ಕುಟುಂಬದ ಪರವಾಗಿ ರಾಜ್ಯದ ಎಲ್ಲ ಬಿಜೆಪಿಯ ಎಲ್ಲ ಮೋರ್ಚಾದ ಪದಾಧಿಕಾರಿಗಳು, ಅಧ್ಯಕ್ಷರುಗಳು ಎಲ್ಲರೂ ಸೇರಿ, ಕಾರ್ಯಕರ್ತರು ಸೇರಿ ನಾವು ನಿಮ್ಮೊಂದಿಗಿದ್ದೇವೆ. ಅದರ ಜೊತೆಗೆ ಈ ರಾಜ್ಯದಲ್ಲಿ ಎಲ್ಲ ಸಾರ್ವಜನಿಕರಿಗೆ ರಕ್ಷಣೆ ಕೊಡುವಂತ, ನಾವೆಲ್ಲರೂ ಕೂಡ ನೆಮ್ಮದಿಯಾಗಿ ಬದುಕಿ ಬಾಳುವಂತ ವಾತಾವರಣ ನಿರ್ಮಾಣ ಮಾಡುವಂತ ಪೊಲೀಸ್ ಅಧಿಕಾರಿಗಳಿರ್ಬೋದು, ಸಿಬ್ಬಂದಿಗಳು ಇರ್ಬೋದು, ಅವರ ಪರವಾಗಿ ನಾವು ನಿಲ್ತೇವೆ ಭಾರತೀಯ ಜನತಾ ಪಾರ್ಟಿಯವರು ಅನ್ನುವಂತ ಮಾತನ್ನ ಈ ಧರಣಿ ಕಾರ್ಯಕ್ರಮದ ಮೂಲಕ ತಿಳಿಸ್ಲಿಕ್ಕೆ ಬಯಸ್ತೇವೆ. ಬಂಧುಗಳೇ, ದೇಶದ ಒಳಗಡೆ 140 ಕೋಟಿ ಜನ ನಾವು ಇಲ್ಲಿ ವಾಸ ಮಾಡ್ತಾ ಇದ್ದೀವಿ. ದೇಶದ ಗಡಿಗಳಲ್ಲಿ ಲಕ್ಷಾಂತರ ಯೋಧರು ನಮ್ಮನ್ನ ಕಾಯ್ತಾ ಇದ್ದಾರೆ. ಪ್ರಾಣವನ್ನ ತ್ಯಾಗ ಮಾಡಿ ನಾವು ನೆಮ್ಮದಿಯಾಗಿ ಬದುಕಲಿಕ್ಕೆ ಒಂದು ವಾತಾವರಣವನ್ನ ಒಳ್ಳೆಯ ಸೃಷ್ಟಿ ಮಾಡಿರ್ತಕ್ಕಂಥ ನಮ್ಮ ಯೋಧರು ಹೇಗಿದ್ದಾರೋ ಅದೇ ರೀತಿ ನಾವೆಲ್ಲರೂ ಕೂಡ ವಾಸ ಮಾಡುವಂತ ಪ್ರದೇಶಗಳಲ್ಲಿ ನಮಗೆ ಯಾವುದೇ ಅಹಿತಕರ ಘಟನೆಗಳು ಆಗಬಾರದು, ತೊಂದರೆಗಳಾಗಬಾರ್ದು, ಅಮಾಯಕರ ಪ್ರಾಣ ಹೋಗ್ಬಾರ್ದು, ರೈತರು ಸಾಯಬಾರ್ದು, ಅತ್ಯಾಚಾರಗಳಾಗಬಾರ್ದು, ಕೊಲೆಗಳಾಗಬಾರ್ದು ಅನ್ನುವಂತ ನಿಟ್ಟಿನಲ್ಲಿ ಇವತ್ತು ಪೊಲೀಸ್ ಇಲಾಖೆ ಕೆಲಸ ಮಾಡುವಂತ ಸಂದರ್ಭದಲ್ಲಿ ನೀವು ಅವರನ್ನ ನೀವು ಅಮಾನತು ಮಾಡ್ತೀರಿ ಅಂತ ಹೇಳಿದ್ರೆ ಇನ್ಯಾರು ನಮ್ಗೆ ರಕ್ಷಣೆ ಕೊಡೋರು? ನಮಗೆ ಕಷ್ಟಕ್ಕೆ ಯಾರು ನೆರವಾಗಿ ಬಂದು ನಿಲ್ಲುವಂತವ್ರು? ನಮ್ಗೆ ಏನಾದ್ರೂ ತೊಂದರೆ ಹೋದ್ರೆ ಯಾರಿಗೆ ನಾವು ದೂರು ಕೊಡೋದು? ಈಗ ಪೊಲೀಸರು ಒಂದು ತೀರ್ಮಾನ ಮಾಡ್ತಾರೆ, ಅವ್ರು ಹೇಳ್ಕೊಳಕ್ ಆಗೋದಿಲ್ಲ, ಅವ್ರ ಉದ್ಯೋಗದಲ್ಲಿದ್ದಾರೆ. ನಾವೇನಾದ್ರೂ ಮುಂದೋಗಿ ಮಾಡಿದ್ರೆ ನಮ್ಗೆ ಯಾಕಪ್ಪ ಬೇಕು, ಯಾರೋ ಬಂದು ಸಸ್ಪೆಂಡ್ ಮಾಡ್ಬಿಟ್ರೆ ನಮ್ಮ ಹೆಂಡತಿ ಮಕ್ಳ ಗತಿ ಏನು, ನಮ್ ಬದುಕೇನು ಅಂತೇಳಿ ಯೋಚನೆ ಮಾಡ್ತಾರೆ. ಇಂಥ ಪರಿಸ್ಥಿತಿಯಲ್ಲಿ ಪೊಲೀಸ್ ಇಲಾಖೆಯಲ್ಲಿ ಅಧಿಕಾರಿಗಳು, ಸಿಬ್ಬಂದಿಯವರು ಕೆಲಸ ಮಾಡ್ತಾ ಇದ್ದಾರೆ. ಇದಕ್ಕೆ ಕಾರಣ ಯಾರು? ಕಾಂಗ್ರೆಸ್ ಸರ್ಕಾರ ನಡೆಸುವಂತ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು ತಾನೇ. ಇದು ನಾವು ಕೇಳಬಾರ್ದಾ? ಭಾರತೀಯ ಜನತಾ ಪಾರ್ಟಿ ಆದಂತ ನಾವು ಜನರ ಪರವಾಗಿ
ಎಲ್ಲಿ ಅನ್ಯಾಯ ಅನ್ಯಾಯಗಳು ನಡೀತದೋ ಅದರ ವಿರುದ್ಧವಾಗಿ ಹೋರಾಟದ ಮೂಲಕ ನ್ಯಾಯವನ್ನ ಕೊಡಿಸುವಂತ ಕೆಲಸ ಮಾಡ್ತಂತ ಒಂದು ವಿರೋಧ ಪಕ್ಷದಲ್ಲಿರ್ತಕ್ಕಂಥ ನಾವು ನಿಮ್ಮ ಪರವಾಗಿ ಇರ್ತೀವಿ ಅನ್ನುವಂತ ಮಾತನ್ನ ಇಂಥ ಧರಣಿ ಕಾರ್ಯಕ್ರಮ ಮಾಡುವುದರ ಮೂಲಕ ನಾವು ತಿಳಿಸ್ಲಿಕ್ಕೆ ಬಂದಿದ್ದೇವೆ ಬಂಧುಗಳೇ. ಈ ಧರಣಿ ಕಾರ್ಯಕ್ರಮ ನಾವು ಸಾರ್ವಜನಿಕರ ವಿರುದ್ಧ ಅಲ್ಲ, ಯಾವುದೇ ಅಧಿಕಾರಿಗಳ ವಿರುದ್ಧ ಅಲ್ಲ. ಈ ರಾಜ್ಯವನ್ನ ಅಧಿಕಾರದಲ್ಲಿ ಇಟ್ಟುಕೊಂಡು ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು, ಸಚಿವ ಸಂಪುಟದ ಎಲ್ಲರೂ ಕೂಡ ಸೇರಿ ರಾಜ್ಯವನ್ನ ಅಧೋಗತಿಗೆ ತಂದಿದ್ದಾರೆ. ಒಂದ್ ಕಡೆ ಅಭಿವೃದ್ಧಿ ಇಲ್ಲ, ಅಭಿವೃದ್ಧಿ ಶೂನ್ಯ ಆಗಿದೆ. ಅಧಿಕಾರಿಗಳು ಅವರು ಇಷ್ಟ ಬಂದಾಗೆ ವರ್ಗಾವಣೆ ಮಾಡ್ತಾ ಇದ್ದಾರೆ. ಅದಲ್ಲದೆ ಯಾವ ಸಂದರ್ಭದಲ್ಲಿ ಯಾವ ನಿರ್ಧಾರಗಳನ್ನ ತೆಗೆದುಕೊಳ್ಬೇಕಂತ ಮುಂದಾಲೋಚನೆ ಇಲ್ಲದೆ ಅಧಿಕಾರಿಗಳಿಗೆ ಪೂರ್ಣ ಸಹಕಾರವನ್ನು ನೀಡಿದೆ. ಅವ್ರಿಗೂ ಕೂಡ ನೀವು ಗೌರವನ್ನ ಕೊಡದೆ ನೀವು ತೆಗೆದುಕೊಳ್ತಕ್ಕಂಥ ನಿರ್ಧಾರಗಳಿಂದ ಈ ರೀತಿಯ ಅಮಾಯಕರ ಪ್ರಾಣ ಬಲಿ ಆಗ್ತಾ ಇದೆಯಲ್ಲ, ಇದಕ್ಕೆ ಕಾರಣ ನೇರ ಹೊಣೆ ಕಾಂಗ್ರೆಸ್ ಸರ್ಕಾರ ಮತ್ತು ಮುಖ್ಯಮಂತ್ರಿಗಳು ಮತ್ತೆ ಉಪಮುಖ್ಯಮಂತ್ರಿಗಳಾದಂತ ಡಿ.ಕೆ. ಶಿವಕುಮಾರ್ ಅನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀವಿ ಬಂಧುಗಳೇ. ಈ ಕಾರ್ಯಕ್ರಮದಲ್ಲಿ ನಮ್ಮ ಮುಖಂಡಗಳಾದಂತ ನಮ್ಮ ಪಕ್ಷದ ಎಲ್ಲ ಕಾರ್ಯಕರ್ತರು, ಜವಾಬ್ದಾರಿಯುತ ಪದಾಧಿಕಾರಿಗಳು, ವಿಶೇಷವಾಗಿ ನಮ್ಮ ಗ್ರಾಮಾಂತರ ಅಧ್ಯಕ್ಷರಾದಂತ ಲಕ್ಷ್ಮೀನಾರಾಯಣ ಶರ್ಮಾ ಅವರು, ನಗರದ ಅಧ್ಯಕ್ಷರಾದಂತ ಸುರೇಶ್ ಅವರು, ನಮ್ಮ ಬಾಲಕೃಷ್ಣಣ್ಣ ಅವರು, ಇನ್ನುಳಿದಂತ ಎಲ್ಲ ನಮ್ಮ ಮುಖಂಡರು, ಪ್ರಧಾನ ಕಾರ್ಯದರ್ಶಿಗಳಂತ ಪಾಂಡ್ಯನ್ ಅವರು, ನಮ್ಮ ಸುನಿಲ್ ಅವರು, ಇನ್ನುಳಿದ ಎಲ್ಲ ಮುಖಂಡಗಳು, ನಮ್ಮ ರಾಜು ಅವರು, ಮೇಘನಾಥ್ ಅವರು, ಇವರೆಲ್ಲರೂ ಸೇರಿ ತಕ್ಷಣವೇ ನಿನ್ನೆ ಧರಣಿ ಕಾರ್ಯಕ್ರಮ ಮಾಡಬೇಕು ಅಂತ ಹೇಳಿದಾಗ ಪೊಲೀಸ್ ಇಲಾಖೆಗೆ ಮಾಹಿತಿಯನ್ನ ಕೊಟ್ಟು ನಾವು ಈ ಸರ್ಕಲ್ ಅಲ್ಲಿ ಮಾಡಿ ಅಂತ ಹೇಳಿ ನನಗೆ ನಮ್ಗೆಲ್ರಿಗೂ ಸೂಚನೆಯನ್ನು ಕೊಟ್ರು. ನಮ್ಮ ಇನ್ಸ್ಪೆಕ್ಟರ್ ಹೇಳಿದ್ರು, ಸೂರಜ್ ಮರ್ ಸರ್ಕಲ್ ಅಲ್ಲಿ ಬೇಡ ಸರ್, ಸಾರ್ವಜನಿಕರು ತೊಂದರೆ ಆಗತ್ತೆ ಅಂತ ಹೇಳಿದ್ರು. ನಾವು ಒಪ್ಕೊಂಡ್ವಿ ಅದನ್ನ. ಪೊಲೀಸರಿಗೆ ನಾವು ಕೂಡ ಸಹಕಾರ ಕೊಡ್ಬೇಕು. ಗಾಂಧಿ ಸರ್ಕಲ್ ಅಲ್ಲಿ ಮಾಡಿ ಅಂತ ಹೇಳಿದ್ರು, ಗಾಂಧಿ ಸರ್ಕಲ್ ನಿಂತು ಮಾಡ್ತಾ ಇದ್ದೀವಿ. ನೀವು ಮಾಡಬೇಡಿ ಅಂತ ಹೇಳಿದ್ರೆ ನೀವು ಮಾಡಿ ತೋರಿಸಿದಿರಿ. ನಾವು ಮಾಡಬೇಡಿ ಅಂತ ಹೇಳಿದ್ರೆ ಅವ್ರಿಗೆ ಸಹಕಾರ ಕೊಟ್ಟು ಧರಣಿ ಕಾರ್ಯಕ್ರಮ ಇಲ್ಲಿ ಮಾಡಿದ್ದೀವಿ. ಈ ಸರ್ಕಲ್ಗೂ ಆ ಸರ್ಕಲ್ಗೂ 200 ಅಡಿ ಇದೆ ಅಷ್ಟೇ. ಇಲ್ಲಿ ಮಾತಾಡಿದ್ರು ನನ್ನ ಮಾತು ಕೇಳ್ತಾರೆ, ಅಲ್ಲಿ ಮಾತಾಡಿದ್ರು ನಮ್ಮ ಮಾತು ಕೇಳ್ತಾರೆ. ಅದಕ್ಕಾಗಿ ಪೊಲೀಸರಿಗೂ ನಮ್ಗೆ ವಾಗ್ವಾದ, ಹೌದಲ್ಲ? ನಾಳೆ ನಮ್ಮ ಕಾರ್ಯಕರ್ತರು ಎಲ್ಲ ಹೋಗಿ ದೂರು ಕೊಟ್ಟಾಗ ಬಿಜೆಪಿ ಅವರು ಪರವಾಗಿಲ್ಲಪ್ಪ, ಅಧ್ಯಕ್ಷರು ಬಂದಿದ್ದಾರೆ, ಕಾರ್ಯಕರ್ತರು ಬಂದಿದ್ದಾರೆ, ಅವ್ರು ಒಳ್ಳೆ ಸಂಸ್ಕಾರ ಇದೆ, ಒಳ್ಳೆ ಕೆಲಸ ಮಾಡ್ತಾರೆ, ಅವ್ರಿಗೆ ರಕ್ಷಣೆ ಕೊಡ್ಬೇಕು, ಅವ್ರ ದೂರನ್ನ ತಗೋಬೇಕಂತ ಅವ್ರಿಗೆ ಒಳ್ಳೆ ಮನಸ್ಸು ಬರ್ಬೇಕಲ್ಲ. ಅಂದ್ರೆ ಕಾಂಗ್ರೆಸ್ ಅವ್ರ ತರ ಆಗ್ಬಾರ್ದಲ್ಲ. ಅದಕ್ಕಾಗಿ ಈ ಕೆಲಸ, ಅದಕ್ಕಾಗಿ ಈ ಧರಣಿ, ಈ ಹೋರಾಟಗಳೆಲ್ಲರೂ ಕೂಡ ಸಾರ್ವಜನಿಕರ ಪರವಾಗಿ, ಕೇವಲ ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರಂತ ಅಷ್ಟೇ ಅಲ್ಲ, ಕೆಜಿಎಫ್ ಗ್ರಾಮಾಂತರ ಮತ್ತು ನಗರ ಭಾಗದಲ್ಲಿ ವಾಸ ಮಾಡುವಂತ ಎಲ್ಲ ನಾಗರಿಕರ ಪರವಾಗಿ ಭಾರತೀಯ ಜನತಾ ಪಾರ್ಟಿ ಕಾಲ ಕಾಲಕ್ಕೆ ಎಲ್ಲೆಲ್ಲಿ ಸಾರ್ವಜನಿಕರಿಗೆ ತೊಂದರೆ ಆಗ್ತದೋ, ಎಲ್ಲಿ ಅನ್ಯಾಯಗಳಾಗ್ತದೋ, ಕಾಂಗ್ರೆಸ್ ಸರ್ಕಾರ ಜನರಿಗೆ ವಿರೋಧ ಮಾಡುವಂತ ಯೋಜನೆಗಳನ್ನ ತರ್ತದೋ, ಈ ರೀತಿ ಕೊಲೆಗಡುಕುವ ತೀರ್ಮಾನಗಳು ಎಲ್ಲೆಲ್ಲ ಆಗ್ತದೋ ಅದರ ವಿರುದ್ಧವಾಗಿ ನಾವು ಪ್ರತಿಭಟನೆಗಳನ್ನ ಮಾಡ್ತೇವೆ. ಈ ಸರ್ಕಾರ ತೊಲಗುವವರೆಗೂ ನಮ್ಮ ಹೋರಾಟ ನಿರಂತರವಾಗಿರ್ತದೆ. ಅದಕ್ಕಾಗಿ ನಾವೆಲ್ಲರೂ ಸೇರಿ ಈ ಸಾಂಕೇತಿಕ ಧರಣಿಯನ್ನ ಮಾಡ್ತಾ ಇದೀವಿ ಬಂಧುಗಳೇ. ಇದು ನಿಲ್ಲೋದಿಲ್ಲ. ಇನ್ನು ಮುಂದಿನ ದಿನಗಳಲ್ಲಿ ಅನೇಕ ವಿಷಯಗಳನ್ನ ಹೊತ್ತು ಎಲ್ಲ ಭಾಗಗಳು ಕೂಡ ಧರಣಿ ಹೋರಾಟಗಳನ್ನ ಮಾಡ್ತೀವಿ ಅನ್ನುವಂತ ಮಾತನ್ನ ಹೇಳಿ, ನೀವೆಲ್ಲರೂ ಕೂಡ ಮಾಧ್ಯಮದ ಸ್ನೇಹಿತರು ಕೂಡ ಈ ಕಾರ್ಯಕ್ರಮಕ್ಕೆ ಬಂದು ಇದನ್ನೆಲ್ಲ ಸುದ್ದಿ ಮಾಧ್ಯಮ ಮೂಲಕ ಜನರ ಗಮನಕ್ಕೆ ತರಲಿಕ್ಕೆ ಹೋಗಿದ್ದೀರಿ. ನಿಮಗೂ ಕೂಡ ನಾವು ಅಭಿನಂದನೆಗಳನ್ನ ಸಲ್ಲಿಸ್ತೀವಿ. ನೋಡಿ, ಈಗ ಯಾರಾದ್ರಿಗೂ ಮೈಗೆ ಹುಷಾರಿಲ್ಲ ಅಂತ ಹೇಳಿದ್ರೆ ಮೆಡಿಕಲ್ ಶಾಪ್ ಹೋದ್ರೆ 100 ರೂಪಾಯಿ 1000 ರೂಪಾಯಿ ಬಿಲ್ ಆಗುತ್ತೆ. ನಮ್ ಇದನ್ನು ಗಮನಿಸ್ಬೇಕು. ಸಿವಿಲ್ ಆಸ್ಪತ್ರೆ ಕಾಂಪೌಂಡ್ ಒಳಗಡೆ ಜನೌಷಧಿ ಕೇಂದ್ರವನ್ನ ನಮ್ಮ ಕೇಂದ್ರದ ಜನಮೆಚ್ಚಿದ, ವಿಶ್ವ ಮೆಚ್ಚಿದ ನಮ್ಮ ನರೇಂದ್ರ ಮೋದಿಜಿಯವರು ಕೊಟ್ಟಂತ ಯೋಜನೆಯನ್ನ ನಮ್ಮ ಭಾಗಕ್ಕೂ ತಲುಪಬೇಕಂತೇಳಿ ಜನೌಷಧಿ ಕೇಂದ್ರ ಅಲ್ಲಿ ಸ್ಥಾಪನೆ ಆಯ್ತು. ಆದ್ರೆ ಇವತ್ತು ತೆಗೆದಿದ್ದೀರಿ ಅದನ್ನ. ಬೇರೆ ಕಡೆ ಅಂಗಡಿಯಲ್ಲಿ ನೀವು 100 ರೂಪಾಯಿ ತೆಗೆದ್ರೆ ಅಲ್ಲಿ 20 ರೂಪಾಯಿ ಸಿಗ್ತಾ ಇತ್ತು. ಅನೇಕ ಜನ ಇವತ್ತು ಆರೋಗ್ಯ ಸರಿ ಇಲ್ಲದೆ ಆಗ್ತಕ್ಕಂಥ ವ್ಯಕ್ತಿಗೆ, ಕೂಲಿ ಮಾಡುವಂತ ಒಬ್ಬ ಬಡ ವ್ಯಕ್ತಿಗೆ ನೀವು ಮೆಡಿಕಲ್ ಅಲ್ಲಿ ಡಾಕ್ಟರ್ ಬರೆದಂತ ಚೀಟಿಯನ್ನ ತೆಗೆದುಕೊಂಡು ಹೋದ್ರೆ 100 ರೂಪಾಯಿ 1000 ರೂಪಾಯಿ ಬಿಲ್ ಆಗುತ್ತೆ. ಅದೇ ಚೀಟಿಯನ್ನ ಜನೌಷಧಿ ಕೇಂದ್ರಕ್ಕೆ ತೆಗೆದುಕೊಂಡು ಹೋದ್ರೆ ಅಲ್ಲಿ 10 ರೂಪಾಯಿ 20 ರೂಪಾಯಿ 30 ರೂಪಾಯಿ ಆಗುತ್ತೆ. ಯಾರಿಗ ಲಾಭ ಇದು? ಆರೋಗ್ಯ ಸರಿ ಇಲ್ದಿರ್ತಕ್ಕಂಥವ್ರಿಗೆ ಅವ್ರಿಗೆ ಅನುಕೂಲ ಆಗಲಿ ಅಂತ ತಂದಂತ ಯೋಜನೆಯನ್ನ ನೀವು ನಿಲ್ಸಿದ್ದೀರಿ ಅಂತ ಹೇಳಿದ್ರೆ, ಹಂಗಾದ್ರೆ ನೀವು ಜನೌಷಧಿನ ನಿಲ್ಲಿಸಿ ಯಾರು ಆರೋಗ್ಯ ಸರಿ ಇಲ್ವೋ ಅವ್ರು ಬೇಗ ಸಾಯ್ಲಿ ಅಂತ ತೀರ್ಮಾನ ಮಾಡಿದಂತೆ ಈ ಕಾಂಗ್ರೆಸ್ ಸರ್ಕಾರ. ಇದನ್ನ ಒಪ್ಕೋಬೇಕಲ್ಲ, ನಾವೆಲ್ಲರೂ ಖಂಡಿಸ್ಬೇಕಲ್ಲ. ಏನ್ ಅದ್ರ ಮೇಲೆ ಬರ್ದಿದ್ಯಾ ಬಿಜೆಪಿ ಮೆಡಿಸಿನ್ ಅಂತ? ಮೋದಿಜಿ ಅವರಂತ ಏನಾರ ಬರ್ದಿದ್ಯಾ? ಇಲ್ಲ ನನ್ನ ಹೆಸರೇನ ಬರ್ದಿದ್ಯಾ?
ಕಂಪನಿ ಹೆಸರುಗಳಿದೆಯಪ್ಪ. ತಲೆನೋವಿಗೆ ಯಾವುದು, ಹೊಟ್ಟೆ ನೋವಿಗೆ ಯಾವುದು, ಜ್ವರಕ್ಕೆ ಯಾವುದು, ಇನ್ನೊಂದಕ್ಕೆ ಯಾವ್ದು ಅಂತೇಳಿ ಮೆಡಿಸಿನ್ ಹೆಸರು ಬರೆದಿದ್ದಾರೆ, ಕಂಪನಿ ಹೆಸರು. ಅದನ್ನ ಕಡಿಮೆ ದರಕ್ಕೆ ಸಿಗತ್ತೆ ಅಂತ ಹೇಳಿ ಅಲ್ಲಿ ಸಾರ್ವಜನಿಕರು ಹೋಗಿ ತೆಗೆದುಕೊಳ್ತಾರೆ. ಅದು ನಿಲ್ಲಬೇಕು ಅಂತೇಳಿ ಇದನ್ನ ನೀವು ನಿಲ್ಲಿಸಿ ಅವರ ಜೋಬು ಖಾಲಿ ಆಗ್ಬೇಕು ಅಂತೇಳಿ ಬಡವರ ಬದುಕಿಗೆ ನೀವು ಕೊಳ್ಳಿ ಇಡ್ತಾ ಇದ್ದೀರಿ ಅಂತ ಹೇಳಿದ್ರೆ ಇದು ಜನಪರವಾದ ಕಾರ್ಯಕ್ರಮಗಳೇನು? ಎಲ್ಲಿ ನಿಮ್ಮ ಯೋಜನೆಗಳು? ದುಡ್ಡು ಕೊಡಕ್ಕೆ ಆಗ್ತಾ ಇಲ್ಲ ನಿಮ್ ಕೈಯಲ್ಲಿ. ಇಲ್ಲಿ KSRTC ಬಸ್ಗಳು ಓಡ್ತಾ ಇದೆ. ಇಡೀ ರಾಜ್ಯದಲ್ಲಿರ್ತಕ್ಕಂಥ 1 ಲಕ್ಷ KSRTC ನಲ್ಲಿ ಕೆಲಸ ಮಾಡುವಂತ ಕಾರ್ಮಿಕರಿಗೆ 2 ವರ್ಷದ ಅರಿಯರ್ಸ್ ಕೊಟ್ಟಿಲ್ಲ ನೀವು. ಈ ಕಾಂಗ್ರೆಸ್ ಸರ್ಕಾರ 2 ವರ್ಷದಿಂದ ಅರಿಯರ್ಸ್ ಕೊಟ್ಟಿಲ್ಲ ನೀವು. ಅವ್ರು ಇವತ್ತೊಬ್ಬರ ಪರಿಸ್ಥಿತಿ ಬದುಕೇನಾಗಿದೆ ನೀವು ಕೇಳಿ. ಆಮೇಲೆ ಹೋಗಿ KSRTC ನಲ್ಲಿ ಕಂಡಕ್ಟರ್ ಇರ್ಬೋದು, ಡ್ರೈವರ್ ಇರ್ಬೋದು, ಅವ್ರನ್ನ ಕೇಳಿ ನಿಮ್ಗೆ ಅರಿಯರ್ಸ್ ಬಂದಿದ್ಯಾ, ಕಾಲಕ್ಕೆ ನಿಮ್ಗೆ ಸಂಬಳ ಬರ್ತಾ ಇದೆಯಾ ಅಂತ ಕೇಳಿ. ಕೇವಲ ಅದು ಒಂದು ಇಲಾಖೆ ಅಲ್ಲ, ಯಾವುದೇ ಇಲಾಖೆ ತೆಗೆದುಕೊಂಡ್ರು ಕೂಡ ಇವತ್ತು ಸರಿಯಾದ ಸಮಯಕ್ಕೆ ಸಂಬಳ ಕೊಡ್ತಾ ಇಲ್ಲ. ತಾರೀಕು ಬದಲಾಗ್ತಾ ಇದೆ, ಖಜಾನೆ ಖಾಲಿಯಾಗಿದೆ, ರೆವಿನ್ಯೂ ಇಲ್ಲ. ರೆವಿನ್ಯೂ ಬಂದಂತ ರೆವಿನ್ಯೂ ಇವ್ರು ಕೊಟ್ಟಂತ ಗ್ಯಾರಂಟಿಗಳೇನಿದೆ ಆ 52,000 ಕೋಟಿ ಬೇಕಲ್ಲ ವರ್ಷಕ್ಕೆ, ಅದನ್ನ ತುಂಬಿಸ್ಲಿಕ್ಕೆ ಬರುವಂತ ರೆವಿನ್ಯೂ ಎಲ್ಲ ಖಾಲಿ ಮಾಡು. ಇನ್ನು ಆಡಳಿತದ ವ್ಯವಸ್ಥೆ ನೋಡಕ್ ಹೋದ್ರೆ ಯಾವ ಬಡವರಿಗೂ ಕೂಡ ಇವತ್ತು ಯಾವ ಕಚೇರಿಗೆ ಹೋಗಂಗಿಲ್ಲ. ಆ ಕಚೇರಿ ಮೆಟ್ಲೆತ್ತಿದ್ರೆ ದುಡ್ಡು 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 ಅಂತ ಕೇಳ್ತಾ ಇರ್ತದೆ. ಮೆಟ್ಲು ಕೇಳ್ತದೆ, ಈಗ ಗೋಡೆ ಕೇಳ್ತದೆ, ಕಿಟಕಿಗಳು ಕೇಳ್ತವೆ, ಅದ್ರ ಜೊತೆಗೆ ಮನುಷ್ಯರು ಕೇಳ್ತಾರೆ ಅಂತ ಹೇಳಿದ್ರೆ ನೀ ಎಲ್ಲಿ ತರ ದುಡ್ಡು ಹೇಳಿ ಹೇಗಿರಟ್ಟೆ ಅವನಲ್ಲೇದ ಕೇಳ್ತದೆ ಇಲ್ಲ? ಯಾರಾದ್ರೂ ತಾಲೂಕ್ ಆಫೀಸ್ಗೆ ಬೇರೆ ಬೇರೆ ಆಫೀಸ್ಗಳಿಗೆ ಹೋದ್ರೆ ಬಿಡಿ ಜೋಬರ್ಗೆ ಹೋದ್ರೆ ಅಲ್ಲಿ ಸೇರ್ಸ್ತಾರೆ ನಿಮ್ಮನ್ನ, ಹೌದಾ ಅಲ್ಲ? ಆದ್ರೆ ಏನು ದುಡ್ಡು ತಗೊಳ್ತಾರೆ ಅಂತಲ್ಲ, ಇಲ್ಲ ಅಂತನ ಗೊತ್ತಾಗಬೇಕಲ್ಲ ಎರಡು. ಅದಕ್ಕೆ ಬಿಜೆಪಿಯ ಕಾರ್ಯಕರ್ತರು, ಬಿಜೆಪಿಯ ಮುಖಂಡರು, ಜವಾಬ್ದಾರಿ ಅಂತ ಪದಾಧಿಕಾರಿಗಳು ತೆಗೆದುಕೊಳ್ತಕ್ಕಂಥ ತೀರ್ಮಾನಗಳೆಲ್ಲವೂ ಕೂಡ ಜನಪರವಾದಂತ ಹೋರಾಟದ ಕಾರ್ಯಕ್ರಮಗಳು. ನಮಗೆ ಯಾರಿಗೂ ಸ್ವಾರ್ಥ ಇಲ್ಲ, ನಮಗೆ ಯಾರಿಗೂ ಅನ್ಯಾಯ ಆಗಿದೆ ಅಂತೇಳಿ ಬೀದಿಗೆ ಬಂದಿಲ್ಲ. ಈ ರಾಜ್ಯದ ಜನರ ಪ್ರಾಣ ತೆಗಿತಾ ಇದೆ ಈ ಸರ್ಕಾರ. ಪ್ರಾಣ ಹೋಗಬಾರದು ಅಂತೇಳಿ ನಾವು ಹೋರಾಟವನ್ನು ರೂಪಿಸಿದ್ದೇವೆ. ಜನರ ಮೇಲೆ ಇಷ್ಟ ಬಂದಾಗೆ ಬೆಲೆ ಏರಿಕೆಯನ್ನ ಮಾಡಿದ್ದಾರೆ. ದಿನನಿತ್ಯದ ವಸ್ತುಗಳು ಏನ್ ನಾವು ಖರೀದಿ ಮಾಡ್ತೀವಿ ಎಲ್ಲವೂ ಕೂಡ ಗಗನಕ್ಕೇರಿದೆ. ಆದ್ರೆ ಅವರ ಸಂಬಳ ಮಾತ್ರ ಜಾಸ್ತಿ ಆಗ್ಲಿಲ್ಲ, ಅಷ್ಟೇ ಇದೆ. ಬಂದಂತ ಸಂಬಳವನ್ನ ಮನೆಗೆ ತೆಗೆದುಕೊಂಡು ಹೋಗೋದಕ್ಕೆ ಅವ್ರ ಕೈಲಿ ಸಾಧ್ಯನೇ ಇಲ್ಲ, ಇಲ್ಲೇ ಖರ್ಚು ಮಾಡಿಸ್ಬಿಡ್ತಾರೆ. ಇನ್ನು ಅನೇಕ ವಿಷಯಗಳನ್ನ ಮಾತಾಡೋದಿದೆ, ಸಬ್ಜೆಕ್ಟ್ ಡೈವರ್ಟ್ ಆಗೋದು ಬೇಡ. ಇವತ್ತಿನ ವಿಷಯದ ಆಧಾರದ ಮೇಲೆ ಇವತ್ತು ನಾವು ಈ ಧರಣಿ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ. ಇದಕ್ಕೆ ಬಂದಿರತಕ್ಕಂಥ ಎಲ್ಲ ನಮ್ಮ ಮುಖಂಡರು, ಕಾರ್ಯಕರ್ತರು ಎಲ್ಲರೂ ಕೂಡ ಶ್ರದ್ಧೆಯಿಂದ ಈ ಕಾರ್ಯಕ್ರಮನ ರೂಪಿಸಿದ್ದಾರೆ. ಈ ಹೋರಾಟಗಳು ನಿರಂತರವಾಗಿ ನಡೆಯಲಿ. ಜನಪರವಾದಂತ ಕಾರ್ಯಕ್ರಮಗಳನ್ನ ನಾವು ಮಾಡಬೇಕಾಗಿದೆ. ಈ ರಾಜ್ಯದಲ್ಲಿ ಅಧಿಕಾರ ನಡೆಸುವಂತ ಕಾಂಗ್ರೆಸ್ ಸರ್ಕಾರ ಹದಗೆಟ್ಟಿದೆ. ಇನ್ನೇನು ಮುಳುಗು ಹೋಗುವಂತ ಸಂದರ್ಭ ಬಂದಿದೆ. ನವೆಂಬರ್ ಡಿಸೆಂಬರ್ ಆದ್ಮೇಲೆ ರಾಜ್ಯದ ಕಾರ್ಯವೈಖರಿ ಹೇಗೆ ಆಗ್ತದೆ, ಏನೇನ್ ಆಗ್ತದೆ ಅಂತ ನಾವೆಲ್ಲ ನೋಡೋರು ಇದೀವಿ, ಸಾಮಾನ್ಯರು. ಅಲ್ಲಿವರೆಗೂ ನಮ್ಮ ಹೋರಾಟ ನಡೀತಾನೆ ಇರಬೇಕು. ನಮ್ಮ ಕ್ಷೇತ್ರದ ಎಲ್ಲ ಜನಸಾಮಾನ್ಯರು ಬಿಜೆಪಿ ತೆಗೆದುಕೊಂಡು ಹೋಗ್ತಾ ಹೋರಾಟಗಳು ಜನಪರವಾದಂತ ಹೋರಾಟಗಳು, ಅದಕ್ಕೆ ನಾವು ಕೈ ಜೋಡಿಸ್ತೀವಿ ಅನ್ನುವಂತ ತೀರ್ಮಾನವನ್ನು ನೀವು ತೆಗೆದುಕೊಳ್ಳಿ ಅನ್ನುವಂತ ಮಾತನ್ನು ಹೇಳ್ತಾ, ಈ ಧರಣಿ ಕಾರ್ಯಕ್ರಮಕ್ಕೆ ನಮಗೆ ಸಹಕಾರವನ್ನು ನೀಡಿದಂತ ಪೊಲೀಸ್ ಇಲಾಖೆ ಅಧಿಕಾರಿಗಳಿಗೂ ಮತ್ತೆ ಮಾಧ್ಯಮದ ಸ್ನೇಹಿತರಿಗೂ, ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಂತ ನಮ್ಮ ಪಕ್ಷದ ಎಲ್ಲ ಮುಖಂಡರುಗಳು, ಕಾರ್ಯಕರ್ತರುಗಳು ಹೊಂದಿಸಿ ನನ್ನ ಮಾತನ್ನ ಮುಕ್ತಾಯ ಮಾಡ್ತೀನಿ. ಭಾರತ್ ಮಾತಾ ಕಿ ಜೈ ಭೀಮ್. माता की भारत माता की भारतीय जनता पार्टी की ಧಿಕ್ಕಾರ ಕಾಂಗ್ರೆಸ್ ಸರ್ಕಾರಕ್ಕೆ ಧಿಕ್ಕಾರ 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 ಸಿಎಂಗೆ ಧಿಕ್ಕಾರ 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 ಮಾತಾ ಕಿ
ಕಾಂಗ್ರೆಸ್ ಸರ್ಕಾರಕ್ಕೆ ಧಿಕ್ಕಾರ. ಧಿಕ್ಕಾರ 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 ಭಾರತ್ ಮಾತಾ ಕಿ ಭಾರತ್ ಮಾತಾ ಕಿ ಒಂದು ಒಂದು ಬೆಕ್ಕೆ ಬೆಕ್ಕು ಬೆಕ್ಕೆ ಬೆಕ್ಕು ಧಿಕ್ಕಾರ ಧಿಕ್ಕಾರ. ಅವ್ರು ಬಂದಿನ ಬೇಡ ಲಕ್ಷಾಂತರ ಜನ ಬರ್ತಾರೆ ಆರ್ಸಿಬಿ ಅವರು ಬೇಡ ಇವತ್ತು ಬೇಡ ನಾವೇ ಮಾಡೋಣ ಅಂತ ಹೇಳೋದಕ್ಕೆ ಸಿದ್ದರಾಮಯ್ಯ ಅವರು ಡಿ ಕೆ ಶಿವಕುಮಾರ್ ಅವರು ಅವರಿಂದ ಏನಕ್ಕೆ ಮಾಡದೆ ಅಧಿಕಾರಿಗಳಿಲ್ಲ ಅವರನ್ನು ಅವ್ರು ಮಾಡಿ ಅನುಮೋದನೆ ಪರಿಹಾರ ಅವರೇ ಮುಖ್ಯ ಕಾರಣ ಆಗುತ್ತದೆ ಈ ಸಭೆಯಲ್ಲಿ ಹೇಳ್ತಾ ಇದ್ದೀವಿ. ಅದರಿಂದ ಅವರು ಕಾಂಗ್ರೆಸ್ ಗೌರ್ಮೆಂಟ್ ಆಗಲಿ ಈ 3 ದಿನ ರಾಜೀನಾಮೆ ಕೊಡಲೇಬೇಕು, ಕೊಡೋದು ನಮ್ಮ ವಾರ್ಡ್ ನಿಲ್ಲೋದಿಲ್ಲ ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಮಾತಾಡ್ತಾ ಇದ್ದೇನೆ. ಮುಂದಿನ ನಮ್ಮ பாண்டியநகர் தங்கள் இளைஞர்களே மற்றும் பாரதிய ஜனதா கட்சியின் தொண்டர்களே தலைவர்களே தங்கள் யாவருக்கும் எங்களை பாரதிய ஜனதா கட்சியின் சார்பாக நன்றியும் வணக்கத்தை தெரிவித்துக் கொண்டு இன்றைய தினமானது எதுக்காக இந்த போராட்டம் என்றால் ஆர்சிபி 18 வருஷத்துக்கு அப்புறம் வந்து கப்பு ஜெயிச்சாங்க. அது என்னவோ சித்தராமையாவும் நம்ம டிகே சிவகுமார் சேர்ந்து ஜெயிச்ச மாதிரியே ஆக்டிங் கொடுத்தாங்க. அன்னைக்கு கொடுத்தது இல்லாத 11 பேர் செத்துட்டாங்க. செத்துட்டு பிறகு ஒரு எந்த கவலையும் இல்லை அவங்களுக்கு. 50 லட்சம் ரூபாய் பட்டாசு வச்சாங்க அந்த கிரவுண்ட்ல. எங்கன்னா நடக்குமா இது? செத்த பிறகு 50 லட்சம் ரூபாய் பட்டாசு வச்சாங்க. டிகே சிவகுமார் கப்பை தூக்கி மேல கட்டுறாரு. அவரு கேட்டா எனக்கு தெரியல 2 பேர் 3 பேர் செத்தாங்க நினைச்ச 11 பேர் உயிரை எடுத்துட்டாங்க. அன்னைக்கு ஜெயிச்ச அன்னைக்கு வந்து 1 மணி 2 மணி வரலும் போலீஸ் வந்து அவங்க நம்ம ஜனத்துக்கு எந்த டிஸ்டர்ப் இல்லாத அவங்க வந்து கொண்டாட்டமா இருந்தாங்க. அவங்களுக்கெல்லாம் கூட சப்போர்ட் இருந்து ஒரு துளி தூக்கம் இல்லாத அவங்க வீட்டுக்கு போற சமயத்துல நீங்க திருப்பி வாங்க வந்து எங்களுக்கு பாதுகாப்பு கொடுங்கன்னா அவங்க என்ன ரோபோவா போலீஸ்? சொல்லுங்க, ரோபோவா? ரோபோக்கு இருந்தா கூட கரண்ட் குத்தாதான். அது கரண்டே இல்லாத போது அவங்களை எட்டுன்னு போயிட்டாங்க நிக்க வச்சு. அவங்கள வந்து பலிகாடா பண்ணி எத்தனோ பேர் சஸ்பெண்ட் பண்ணிட்டாங்க. ஒரு நிதிஷ் அதிகாரி தயானந்த் சாரு அவர் ரொம்ப நல்லவர், அவரை வந்து பலிகாட் பண்ணி விட்டாங்க. அதனால வந்து தயவுசெய்து இந்த கவர்மெண்ட் கேட்டுக்கிற இந்த 11 பேர் சாவுக்கு நீங்க தான் காரணம். அதனால நீங்க எல்லாம் தயவுசெய்து ரிசைன் கொடுத்து வீட்டுக்கு போய் ரெஸ்ட் எடுத்துங்க. வேற ஒருத்தர் கையில பதவி கொடுங்க. அவங்க சரியா பண்ணலாம் அப்படி வந்து நீங்க இது போல போராட்டம் பண்ணுங்க சொல்லி கேட்டுக்கொண்டு ಸಿದ್ದರಾಮಯ್ಯ ಅವರಿಗೆ ಸಿದ್ದರಾಮಯ್ಯ ಅವರಿಗೆ ಪರಮೇಶ್ವರ್ ಅವರಿಗೆ ಕಾಂಗ್ರೆಸ್ ಸರ್ಕಾರಕ್ಕೆ ಸರ್ಕಾರಕ್ಕೆ ಕಾರ್ಮಿಕ ವಿರೋಧ ಸರ್ಕಾರಕ್ಕೆ ಸಾರ್ವಜನಿಕರಿಗೆ ಜನತಾ ಪಾರ್ಟಿಗೆ ಧಿಕ್ಕಾರ 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 ಧಿಕ್ಕಾರ